ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಜೋರಾಗಿ ಆಚರಿಸ್ತಾ ಇದ್ದೀರಾ? ಅರ್ಶನ ಕುಂಕುಮಕ್ಕೆ ಎಲ್ಲರೂ ಬಂದು ಹೋಗಿದ್ದಾಯ್ತಾ? ನಮ್ಮನೆಯಲ್ಲೂ ಲಕ್ಷ್ಮೀ ಪೂಜೆ ಆಯಿತು. ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಮುಂದಿನ ಸಂಚಿಕೆಯಲ್ಲಿ ಶ್ರಾವಣದ ಸ್ಪೆಷಲ್ ಒಂದಿಗೆ ಬರ್ತೀನಿ ಅಂತ. ಆ ವಿಶೇಷ ಏನು ಅಂದರೆ, ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಂಗೆ ಇದೇ ಮಂಗಳವಾರ ನರಸಿಂಹ ಹೋಮನ ಮಾಡಿದ್ವಿ. ಸುಮಾರು ಟೈಮ್ನಿಂದ ಈ ಲಕ್ಷ್ಮೀ ನರಸಿಂಹ ಹೋಮನ ಮಾಡಬೇಕು ಅಂತ ಅನ್ಕೋತಾನೆ ಇದ್ದೆ. ಇತ್ತೀಚೆಗೆ ಇಸ್ಕಾನ್ಗೆ ಹೋದಾಗ ಅಲ್ಲಿ ಹೋಮ ನಡೀತಾ ಇತ್ತು. ಆಗ ಹೇಳಿದೆ, ನನಗೂ ನಮ್ಮ ಮನೆಯಲ್ಲಿ ಈ ಲಕ್ಷ್ಮೀ ನರಸಿಂಹ ಹೋಮ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ, ಆದರೆ ಯಾಕೂ ಗೊತ್ತಿಲ್ಲ, ಕಾಲನೇ ಕೂಡು ಬರ್ತಾ ಇಲ್ಲ ಅಂತ. ಅದಕ್ಕೆ ಅವ್ರು ಅಂದರು, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಸ್ವಾತಿ ನಕ್ಷತ್ರ ಯಾವತ್ತಿರುತ್ತೋ ಹೇಳಿ, ನಾವು ಬಂದು ಮಾಡಿಕೊಡ್ತೀವಿ ಅಂತ. ಇನ್ನು ಕೇಳಬೇಕಾ? ಮೊನ್ನೆ ಮಂಗಳವಾರ ಶ್ರಾವಣ ಮಾಸನೂ ಶುರುವಾಗಿತ್ತು. ಅವತ್ತು ಸ್ವಾತಿ ನಕ್ಷತ್ರ. ಹೇಳ್ದಾಗೆ ಅವರೆಲ್ಲ ಬಂದರು, ಈ ಹೋಮ ಪೂಜೆನೆಲ್ಲ ಮಾಡಿಕೊಟ್ರು. ಅವರು ಪೂಜೆಗೆ ಎಷ್ಟು ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದಿದ್ರು ಗೊತ್ತಾ? ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ತಂದಿದ್ರು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಎಲ್ಲನೂ ರೆಡಿ ಮಾಡಿಬಿಟ್ರು. ಆಮೇಲೆ ರಂಗೋಲಿ, ಬಿಳಿ ರಂಗೋಲಿ ಪುಡಿ ಮೇಲೆ ನರಸಿಂಹದೇವ್ರ ರಂಗೋಲಿನ ಹಾಕಿದ್ರು. ಆಹಾ,
ಮೊದಲನೇದಾಗಿ ಸಂಕಲ್ಪ, ವಸುದೇವ ಶುದ್ಧಿ, ಪುಣ್ಯಾಹ ವಚನ, ರಕ್ಷಾ ಕವಚ, ಆಮೇಲೆ ಪ್ರಧಾನ ಕಲಶ ಆರಾಧನೆ ಮಾಡಿಸಿದ್ರು. ನಾವೆಲ್ಲರೂ ಏನು ಕೇಳ್ಕೊಳ್ಳೋದು ಇವಾಗಂದರೆ ತಾವು ಎಲ್ಲರೂ ಜೊತೆ ಸೇರಿಕೊಂಡು ಉಗ್ರಂ ವೀರ ಮಹಾವಿಷ್ಣು ಮಂತ್ರದಲ್ಲಿ ಪಾಲ್ಗೊಳ್ಳಬೇಕು, ಜಪ ಮಾಡ್ತಾ ಓಂ ಉಗ್ರಂ ವೀರ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುರ್ನಮಾಮ್ಯಹಂ ಸ್ವಾಹಾ. ಓಂ ಉಗ್ರಂ ವೀರ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುರ್ನಮಾಮ್ಯಹಂ ಸ್ವಾಹಾ. ಓಂ ಉಗ್ರಂ ವೀರ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುರ್ನಮಾಮ್ಯಹಂ ಸ್ವಾಹಾ. ಓಂ ಉಗ್ರಂ ವೀರ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುರ್ನಮಾಮ್ಯಹಂ ಸ್ವಾಹಾ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷ್ಮಣಂ ಭದ್ರಾಂ ಮೃತ್ಯೋಂ ನಮಾಮ್ಯಹಂ. ಎಲ್ರೂ ಸೇರಿ 108 ಸಲ ಈ ಜಪ ಮಾಡಿದಾಗ ಈ ಮನೇಲಿ ವೈಬ್ರೇಷನ್ ಹೇಗಿತ್ತು ಅಂದರೆ ಎಲ್ರಿಗೂ ಒಂದೊಂದು ರೀತಿ ಅನುಭವ ಆಯಿತು. ನಮ್ಮ ಅಣ್ಣನ ಮಗಳು ದೀಪು ಅಂತೂ ಹೊರಗಡೆ ಉಯ್ಯಾಲಲ್ಲಿ ಕಣ್ಮುಚ್ಕೊಂಡು ಕೂತ್ಕೊಂಡು ಒಂದು ರೀತಿ ಟ್ರಾನ್ಸ್ಗೆ ಹೊಟ್ಟೋಗಿದ್ಲು. हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे. तनुभिन्दा विषगीता नरहरिरूपा जय जगदीश हरे, जय जगदीश हरे, जय जगदीश हरे. ಏನು ಗೊತ್ತಾ, ಈ ಕೂರ್ದನ್ ಯಾವಾಗಲೂ ಹೀಗೇನೆ. ನನಗೆ ಕುಂಕುಮನೋ ಪ್ರಸಾದನೋ ಅಥವಾ ಈ ರೀತಿ ಹೋಮದ ರಕ್ಷಣೆ ಹಣೆಗಿಡಬೇಕು ಅಂದಾಗ ಹೇಗೇಗೋ ಎಲ್ಲೆಲ್ಲೋ ಹಣೆ ಬರ್ತಿ ಇಟ್ಬಿಡ್ತಾರೆ. ಈ ಸತಿನೂ ಹಾಗೆ ಮಾಡಿದ್ರು. ಹೋಮ ಎಲ್ಲ ಮುಗೀತು. ನಾನು ಗೋವರ್ಧನ್ ಸೇರಿ ಮನೆ ದೇವ್ರಿಗೆ ಆರತಿನೂ ಮಾಡಿದ್ವಿ. ಆಮೇಲೆ ಕೀರ್ತನೆ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.
ಹೋಮ ಮಾಡಿದ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಆದರೆ ಅವ್ರಗಳ ಜೊತೆ ಸೇರಿ ನೃತ್ಯ ಮಾಡ್ತಾ ಕೀರ್ತನೆ ಹಾಡಿದ್ದು ಇನ್ನೊಂದು ರೀತಿ ಡಿವೈನ್ ಎಕ್ಸ್ಪೀರಿಯನ್ಸ್. ಈ ಪೂಜೆ ಹೋಮ ಎಲ್ಲ ಸುಮಾರು 3 ಗಂಟೆಗಳ ಕಾಲ ನಡೀತು. ಅದನ್ನೆಲ್ಲ ಕಂಡೆನ್ಸ್ ಮಾಡಿ ಬ್ರೀಫಾಗಿ ಆ ವಿಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಈ ಪೂಜೆನ ವರ್ಚುವಲ್ ಆಗಿ ಅಟೆಂಡ್ ಮಾಡಿದ ನಿಮ್ಮೆಲ್ಲರ ಪ್ರಾರ್ಥನೆಗಳನ್ನು ಲಕ್ಷ್ಮೀ ನರಸಿಂಹ ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ಮುಂದಿನ ವಾರ ಸಿಗ್ತೀನಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ನಮಸ್ಕಾರ.